ಹೋ 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 ನಮ್ಮ ಟ್ರೈನ್ ಆಲ್ರೆಡಿ ಬಂದುಬಿಡಾಯ್ತಲ್ಲಪ್ಪ. ನೋಡ್ರಿ ನೋಡ್ರಿ. ಹಾಂ, ನಮ್ಮೂರಿನ ಟ್ರೈನ್ ಯಾವಾಗಲೂ ಒಂದು 2 ಅವರ್ ಮುಂಚೆನೇ ಬಂದು ನಿಂತ್ಬಿಟ್ಟಿರುತ್ತೆ. ಅದೇ ಖುಷಿ. ಪಿ ಒಂದು ಯಾವುದಪ್ಪ ಹೋಗಿ P1 S4 ಇದೆ. ಸದ್ಯಕ್ಕೆ ಸ್ಲೀಪರ್ ಕ್ಲಾಸು P1 ಎಲ್ಲೈತಪ್ಪ. Yeshwanthpur Gorakhpur Express from Yeshwanthpur to Gorakhpur is departing from platform number 5 at 17 hours 30 minutes. ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ, ಗಾಡಿ ಸಂಖ್ಯೆ 1, 2, 5, 9, 2 ಯಶವಂತಪುರ ಗೋರಖ್ಪುರ್ ಎಕ್ಸ್ಪ್ರೆಸ್ ಯಶವಂತಪುರ ನಿಲ್ದಾಣದಿಂದ ಗೋರಖ್ಪುರ್ ನಿಲ್ದಾಣದ ತನಕ ಹೋಗುವ ಗಾಡಿ ಸಮಯ 17 ಗಂಟೆ 30 ನಿಮಿಷ ಆಗಿದೆ. ಎಲ್ಲಿದೆ P1? ಇದೆಲ್ಲ ಫುಲ್ ಮುಂದೆ ಅನಿಸುತ್ತಪ್ಪ. ಬೇಸಿಗೆಯಲ್ಲಿ ಜನರಲ್ ಡಬ್ಬಿಯಲ್ಲಂತೂ ಹೋಗೋದು ತುಂಬಾ ಕಷ್ಟ. ಹೀಟ್ಗೆ, ಆ ಒಂದು ಜನಸಂದಣಿಗೆ ತಲೆ ಕೆಟ್ಟೋಗ್ಬಿಡುತ್ತಪ್ಪ. ಅಷ್ಟೊಂದು ಭಯಂಕರ ಹೀಟ್. ಅದಕ್ಕೆ ಸ್ಲೀಪರ್ ಬುಕ್ ಮಾಡಿಬಿಟ್ಟು ದುಡ್ಡು ಹೋದ್ರೂ ಪರವಾಗಿಲ್ಲ, ಆರಾಮಾಗಿ ನಿದ್ದೆ ಮಾಡ್ಕೊಂಡು ಹೋಗ್ಬೋದಪ್ಪ. ಲಾಂಗ್ ಜರ್ನಿ ಇದ್ದರೆ ತುಂಬ ಕಷ್ಟ ಜನರಲ್ಲಾಗಿ ಹೋಗೋದು. ನೋಡೋಣ. P1 HA ತಡ್ರಿ, ಇನ್ನೊಂದು ರೌಂಡ್ ನಾನು ಕನ್ಫರ್ಮೇಷನ್ ನೋಡ್ಕೊಂಡ್ಬಿಡೋಣ. P1 ಎಲ್ಲಿ ಬರ್ತಾನೆ ಇಲ್ವಲ್ಲ, ಬರುವೆ ಡಬ್ಬಿ ಹೋಗಿ. ನಮ್ಮ ಲೋಕಲ್ ಭಾಷೆಯಲ್ಲಿ ಡಬ್ಬಿ ಅಂದ್ಬಿಡ್ತೀವಿ, ಟ್ರೈನ್ ಡಬ್ಬಿ. P1 ಯಾವ್ದು ಗುರುವೆ ಅಂದರೆ P1 ಒಂದು ನಿಮಿಷ ಇರಿ, ನೋಡೇ ಬಿಡೋಣ ಹತ್ಲಾಗ, ಓಡಾಡೋದು ಬೇಡ ಸುಮ್ಮನೆ. ನೋಡಿದೆ ಕಡೆಗೂ P1 B4 ಅಂತೆ. ಅದು ಇದು ಆಲ್ರೆಡಿ B2 ಮುಂದೆ ಇರುತ್ತೆ. ಅಲ್ಲೇ ಮುಂದೆ ಇರೋದು B3, ಅದಾಗಿದ್ಮೇಲೆ B4. ಮತ್ತು ಇಂದು ನಮ್ಮ ಕೋಚ್ ಸಿಕ್ತಪ್ಪ. B4 ಸೀಟ್ ನಂಬರ್ 15. ಒಳಗಡೆ ಎಂಟರ್ ಮಾಡೋಣ. ಐ ಥಿಂಕ್ ನಾನೇ ಫಸ್ಟ್ ಅನಿಸುತ್ತೆ ಬಂದಿರೋದು. B4 ಕ್ಲೋಸ್ ಮಾಡೋರು ಅನಿಸುತ್ತೆ.
ಬಾಕ್ಲ ಎಮರ್ಜೆನ್ಸಿ ಗೇಟಲ್ಲಿ ಓಪನೇ ಇಲ್ವಲ್ಲಪ್ಪ. AC 3 ಟೈರ್ ಇದೇನೆ ನಮ್ಮ ಕೋಚು. 15 ಎಲ್ಲಿದೆ ಆ ಸೈಡ್ ಬರುತ್ತಾ? 65 to 72. ಏನು ಗುರು ಇಲ್ಲಿ ಬಾತ್ರೂಮ್ ಪಕ್ಕದಲ್ಲಿ ಏನಾದರೂ ಬಿದ್ದೈತಾ ಸೀಟು? ಬಾತ್ರೂಮ್ ಪಕ್ಕದಲ್ಲಿ ಏನಾದರೂ ಸೀಟ್ ಬಿದ್ದರೆ ಒಳ್ಳೆ ಕಾಟ. ಎಲ್ಲ ಹೋಗೋರು ಬರೋರಲ್ಲಿ ಬಾಗಿಲು ತಕ್ಕೊಂಡು ಹೋಗೋದು ಬರೋದು ಮಾಡ್ತಾರೆ. ಪರವಾಗಿಲ್ಲ, ಸೆಂಟ್ರಲ್ಲೇ ಇದೆ ಅನಿಸುತ್ತೆ. ಐ ಥಿಂಕ್ ಇಲ್ಲಿ ಬರುತ್ತೆ. ರೇಂಜಿಗೆ ಪರವಾಗಿಲ್ಲ. ಕೊನೆಗೂ ನಮ್ಮ ಕೋಚ್ ಬಾಕ್ಲೆ ಯಾರೋ ತೆಗ್ದಿದ್ದಾರೆ ಪುಣ್ಯಾತ್ಮರು. ಬನ್ರಿ ಒಳಗಡೆ ಹೋಗೋಣ. ಹೆಂಗಿದೆ AC 3 ಟೈರ್ ಅಂತ. ಇದು ಮೈಸೂರು ಉದಯಪುರ ಅಂಗಡಿ ಇರುತ್ತೆ. 15 15 feet. ಮೈ ಗಾಡ್, ಫುಲ್ ಹೀಟ್ ಗುರು. ವ್ಯೂ ಸಖತ್ತಾಗಿದೆ. ಯಾವುದಪ್ಪ ಇದು? 15, 16 ಇದೇನೆ. ಆಲ್ಮೋಸ್ಟ್ ಬಾಕ್ಲು ಪಕ್ಕನೇ ಸಖತ್ತಾಗಿದೆ. ಕ್ಲೀನಾಗಿ ನೀಟಾಗಿದೆ. ಬಟ್ ಒಳಗಡೆ ಇನ್ನೂ AC ಆನ್ ಮಾಡಿಲ್ವಲ್ಲ, ಫುಲ್ ಬಿಸಿ ಸೆಕೆ. ಪರವಾಗಿಲ್ಲ, ಒಂದು ರೇಂಜಿಗೆ ಆರಾಮಾಗಿ ಒಳ್ಳೆ ಕಂಫರ್ಟಬಲ್ ಜರ್ನಿ ಹೋಗ್ಬೋದು. ಇದು 15, 16 ನನ್ನ ಸೀಟು ಕೆಳಗಡೆದು. ಏನೋ ಒಂಥರ ನೆಮ್ಮದಿನಪ್ಪ ಟ್ರೈನಲ್ಲಿ. ಜನ್ರಲ್ ಕೋಚ್ ಆಗಿದ್ರೆ ಭಾರಿ ಕಷ್ಟ. ಜನ್ರಲಲ್ಲಿ ಒಂದು ಟೈಮಲ್ಲಿ ಮಾಡ್ತಾಯಿದ್ವಿ, ಡಿಗ್ರಿ ಓದೋ ಟೈಮಲ್ಲೆಲ್ಲ. ಬೆಂಗಳೂರಲ್ಲಿ ಓದುವಾಗ ಊರಿಗೆ ಹೋಗ್ಬೇಕಾದ್ರೆ ಅವತ್ತೇ ಡಿಸೈಡ್ ಮಾಡಿಬಿಟ್ಟು ಪಟ್ಟಂತ ಜನ್ರಲ್ ಬೋಗಿ ಹತ್ತು ಬಿಡೋದು. ಒಂದು 200 ರೂಪಾಯಿನೋ, ಆಲ್ಮೋಸ್ಟ್ 200 ರೂಪಾಯಿ, 210, 20 ರೂಪಾಯಿ ನಮ್ಮೂರಿಗೆ ಟಿಕೆಟು. ಬೆಂಗಳೂರಿಂದ ರಜಾ ಅಥವಾ ಏನಾದರೂ ಬಂದ ತಕ್ಷಣ ಪಟ್ಟಂತ ಟಿಕೆಟ್ ತೆಗ್ಸೋದು, ಹತ್ತೋದು. ಕೆಲವೊಂದು ಸರಿ ಸೀಟ್ ಸಿಗ್ತಾಯಿತ್ತು, ಇನ್ನು ಕೆಲವೊಂದು ಸರಿ ಹೋರಾಟ ಮಾಡಿ ಸೀಟ್ ತೊಗೋಬೇಕಿತ್ತು ಅಂಥ ಪರಿಸ್ಥಿತಿ. ಬಟ್ ಆ ಸಿಚುವೇಶನ್ ಈಗ ಒಂದು ರೇಂಜಿಗೆ ಪರವಾಗಿಲ್ಲ. ಈಗಲೂ ಜನ್ರಲ್ ಮಾಡ್ತೀವಿ ಟ್ರಾವೆಲಿಂಗು. ಬಟ್ ಏನೋ ಕೆಲವೊಂದು ಸರಿ ಲಾಂಗ್ ಜರ್ನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಟಯರ್ಡ್ ಆಗುತ್ತೆ. ಏನಕ್ಕೆ ಆರಾಮಾಗಿ ಹೋಗ್ಬೋದಂತ ಬುಕ್ ಮಾಡ್ಕೊಂಡಿದ್ದೀವಿ. ಹೊರಗಡೆ ಹೋಗೋಣಪ್ಪ, ಕೂತ್ಕೊಳ್ಳೋಕ್ಕಾಗ್ತಿಲ್ಲ ಇಲ್ಲಿ. ಇನ್ನೊಂದು ರೌಂಡ್ ನೋಡ್ಕೊಂಡ್ಬಿಟ್ರಿ ಅಲ್ಲ, ಸಖತ್ತಾಗಿದೆ. ₹20 received on phone pay. Thank you. ಒಂದು ಕೋಲ್ಡ್ ವಾಟರ್ ಬಾಟಲ್ ಕೊಡಿ. ಎಷ್ಟು ಎಷ್ಟು 50 rupees. ಎಷ್ಟು? 15. 15 ರೇಲ್ ನೀರೇನಾ? 14 ಇದೆಯಲ್ಲ.
ಯಾವ್ದು ಹಳೇದು ಬಾಟ್ಲ್ ಕೊಟ್ಟಿದ್ದಾರೆ ಹೊಸ ಕೋಲ್ಡ್ ಕೊಡಿ ಕೋಲ್ಡ್ ಓಡಿಲ್ಲ ಏಕೆ ಕೋಲ್ಡ್ ಇದೆಯಲ್ಲ ಓಡಿಲ್ಲ ಇದು 14 ಪೀಸ್ ಫೋನ್ಪೇ ಮಾಡಿ ಕೋಲ್ಡ್ ಕೊಡಿ ನಮ್ಮ ರೇಲ್ ನೀರು 14 ರೂಪಾಯಿ ಬಾಟ್ಲಪ್ಪ. ತಗೊಳ್ಳುವಾಗ ಹುಷಾರಾಗಿರ್ರಿ, ಎಲ್ಲ 20 ರೂಪಾಯಿ ಕೊಡ್ತಾ ಇರ್ತಾರೆ. ಒಂದು ಸರಿ ರೇಟ್ ಕೇಳಿಬಿಟ್ಟು ಕರೆಕ್ಟಾಗಿರೋ ಬೆಲೆಗೆ ತೊಗೊಂಡ್ಬಿಡ್ರಿ. ಇಲ್ಲ ಅಂತಂದರೆ ಒಂದು ವಿಡಿಯೋ ಮಾಡಿಬಿಟ್ಟು 139ಗೆ ಕಂಪ್ಲೇಂಟ್ ಕೊಡಿ. ಕೇಳಿದೆ ಏನಾದರೂ 20 ರೂಪಾಯಿ ಏನಾದರೂ ಹೇಳ್ತಾರೆ ಅಂದ್ಕೊಂಡೆ, ಪರವಾಗಿಲ್ಲ ಕರೆಕ್ಟಾಗಿ ಮಾಡ್ತಾಯಿದ್ದಾರೆ. ಏನು ಮಾಡೋಣ, ನಮ್ಮ ದೇಶದಲ್ಲಿ ಕರಪ್ಷನ್ ಜಾಸ್ತಿ. ಪ್ರತಿಯೊಂದಕ್ಕೂ ಕರಪ್ಷನ್ ಎಲ್ಲದ್ರ ಮೇಲೆ ದುಡ್ಡು ತೊಗೊತಾರೆ ಜಾಸ್ತಿ. ನಮ್ಮಂಥ ಬಡವರೆಲ್ಲ ಬದುಕೋದು ತುಂಬ ಕಷ್ಟ ಆಗ್ಬಿಡುತ್ತೆ. ಇವತ್ತಿನ ನಮ್ಮ ಟ್ರೈನು ಯಶವಂತಪುರದಿಂದ ಬಿಟ್ಟಿದೆ. ಯಶವಂತಪುರದಿಂದ ಹೊರಟು ನಾಳೆ ಮಾರ್ನಿಂಗ್ ಬೆಳಗ್ಗೆ ಒಂದು 8 ಸುಮಾರಿಗೆ 8:30 9 ಸುಮಾರಿಗೆ ತಲುಪುತ್ತೆ. ಸೊ ಇವತ್ತಿನ ಲಾಗು ಇಲ್ಲಿಗೆ ಕ್ಲೋಸ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಸೊ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್, ಶುಭ ರಾತ್ರಿ.